ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ದೇವರಾತ್ಮ ನಮ್ಮ ಮೇಲೆ ಇಳಿಯುತ್ತಿದೆ, ಅಗ್ನಿಯ ಅಭಿಷೇಕ ನಮ್ಮ ಮೇಲೆ ಸುರಿಯುತ್ತಿದೆ. ಕ್ರಿಸ್ತನ ಸಾಕ್ಷಿಯಾಗಿನ ಮಾರ್ಪಡುವ ಸಮಯ, ನೂತನ ಸೃಷ್ಟಿಯಾಗಿನ ಮಾರ್ಪಡುವ ಸಮಯ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರತಿದಿನ ಮುಂಜಾನೆ ನಾವು ಕೇಳುವ ಜೀವ ಸ್ವರ ನಮ್ಮನ್ನು ನೂತನ ಸೃಷ್ಟಿಯನ್ನಾಗಿ ಮಾರ್ಪಡಿಸುವಂಥ ಅಭಿಷೇಕದ ವಚನಗಳಾಗಿದೆ. ನಿನ್ನೆ ದಿನ ನಾವು ಸೌಖ್ಯಕ್ಕಾಗಿ ಪ್ರಾರಂಭ ಮಾಡಿದೆವು, ಹೌದಲ್ವಾ? ಅಲ್ಲಿ ಒಂದು ವಿಷಯ ಹೇಳಬೇಕಾಗಿತ್ತು, ಮರ್ತೋದೆ. ಏನೆಂದರೆ ಪ್ರಭು ಯೇಸು ಹೇಳ್ತಾರೆ ಮಾರ್ಕ 12:24 ದೇವರ ವಾಕ್ಯದ ಶಕ್ತಿ, ಅದರ ಅರ್ಥ ನಿಮಗೆ ಗೊತ್ತಿಲ್ಲ, ನೀವು ತಪ್ಪು ಅಭಿಪ್ರಾಯಗಳನ್ನು ಹೊಂದಿದ್ದೀರಿ ಎಂದು. ಶಿಷ್ಯರು ಸಹ ಈ ಆಲಯವನ್ನು ಕೆಡವಿರಿ, 3ನೇ ದಿನದಲ್ಲಿ ಮರಳಿ ಕಟ್ಟುವೆನು ಎಂದಾಗ ಶಿಷ್ಯರು ಸಹ ಅದನ್ನು ನಂಬಲಿಲ್ಲ, ಅವರಿಗೆ ಅರ್ಥ ಆಗಲಿಲ್ಲ. ಆದರೆ ಪ್ರಭು ಯೇಸು ಹೇಳಿದ ವಾಕ್ಯವನ್ನು ಯೇಸುವಿನ ಶತ್ರುಗಳು ನಂಬಿದರು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಶತ್ರುಗಳು ನಂಬಿದರು. ಹೇಗೆ ಅಂದರೆ ಮತ್ತಾಯನು ಬರೆದ ಶುಭ ಸಂದೇಶ 26ನೇ ಅಧ್ಯಾಯ ವಚನ 63 ಸ್ವಾಮಿ, ಆ ಮೋಸಗಾರ ಬದುಕಿದ್ದಾಗ 3 ದಿನಗಳಾದ ಮೇಲೆ ನಾನು ಪುನರ್ಜೀವಂತನಾಗಿ ಏಳುವೆನು ಎಂದು ಹೇಳಿದ್ದು ನಮಗೆ ಜ್ಞಾಪಕದಲ್ಲಿದೆ. ಶಿಷ್ಯರಿಗೆ ಜ್ಞಾಪಕ ಇಲ್ಲ. 3.5 ವರ್ಷ ಕಾಲ ಯೇಸುವಿನೊಟ್ಟಿಗೇ ಇದ್ದು ಯೇಸು ಎಷ್ಟು ಬೋಧನೆ ಮಾಡಿದ್ರು ಸಹ ಶಿಷ್ಯರಿಗೆ ಜ್ಞಾಪಕದಲ್ಲಿ ಇರಲಿಲ್ಲ, ಅವರು ಅದನ್ನು ವಿಶ್ವಾಸ ಮಾಡಲಿಲ್ಲ. ಆದರೆ ಈ ಮಾತುಗಳನ್ನು ಕೇಳಿಸಿಕೊಂಡ ಶತ್ರುಗಳು ಹೇಳ್ತಾರೆ ಪಿಲಾತ ರಾಜನಿಗೆ, ಸ್ವಾಮಿ, ಈ ಮನುಷ್ಯ ಬದುಕಿದ್ದಾಗ ಒಂದು ಮಾತು ಹೇಳಿದ, 3 ದಿನದಲ್ಲಿ ನಾನು ಮತ್ತೆ ಆಲಯವನ್ನು ಎಬ್ಬಿಸುತ್ತೇನೆ ಎಂದು. ಯೇಸು ಆಲಯದ ಕುರಿತು ಮಾತನಾಡಿದ್ರು ಸಹ ಇವರು ಕ್ಲಿಯರ್ ಆಗಿ ಶತ್ರುಗಳು ಹೇಳ್ತಾರೆ 3 ದಿವಸಗಳಾದ ಮೇಲೆ ನಾನು ಪುನರ್ಜೀವಂತನಾಗಿ ಏಳುವೆನು ಎಂದು ಹೇಳಿದ್ದು ನಮಗೆ ಜ್ಞಾಪಕದಲ್ಲಿದೆ. ಆದ್ದರಿಂದ ಅವನ ಸಮಾಧಿಗೆ ಸುಭದ್ರವಾದ ಕಾವಲಿರಬೇಕು. ಸುಭದ್ರವಾದ ಕಾವಲು, ಒಂದು ಕಡೆ ಧರ್ಮಶಾಸ್ತ್ರಿಗಳು, ಒಂದು ಕಡೆ ಯಾಜಕರು, ಇನ್ನೊಂದು ಕಡೆ ಫರಿಸಾಯರು. ಹೇಳುತ್ತೆ ಗುಂಪು ಗುಂಪಾಗಿ ಅವರು ಅಷ್ಟು ಸುಸಜ್ಜಿತವಾದ ಕಾವಲನ್ನು ಇರಿಸಿದ್ದರು. ಆದರೆ ಅವೆಲ್ಲವನ್ನ ಮೀರಿ ಪ್ರಭು ಯೇಸು ನುಡಿದದ್ದನ್ನು ನುಡಿದಂತೆ ಅವರು ಪುನರುತ್ಥಾನ ಹೊಂದಿದರು. ಪ್ರೈಸ್ ದ ಲಾರ್ಡ್. ಇವತ್ತು ಈ ವಾಕ್ಯ, ಪ್ರಭು ಯೇಸು ಈ ಲೋಕದಲ್ಲಿ ಜೀವಂತವಾಗಿರುವಾಗ ನೀವು ಹೇಳ್ಬೋದು, ಅಯ್ಯೋ ಯೇಸು ಇದ್ದಿದ್ರೆ ನಾನು ಯೇಸು ಬಟ್ಟೆನ ಮುಟ್ಟುತ್ತಾ ಸೌಖ್ಯ ಪಡ್ಕೋಬೋದಾಗಿತ್ತು, ಯೇಸುವೆ ಅಂತ ಹೋಗಿ ಪ್ರಾರ್ಥನೆ ಮಾಡಿ ಗೋಳಾಡಿ ಸೌಖ್ಯ ಪಡ್ಕೋಬೋದಾಗಿತ್ತು, ಯೇಸುವೆ ನಮ್ಮ ಮನೆಗೆ ಬನ್ನಿ ಅಂತ ನಾನು ಏರೋಪ್ಲೇನ್ ಆದರೂ ಮಾಡಿ ಕರ್ಕೊಂಡು ಬಂದ್ಬಿಡ್ತಾ ಇದ್ದೆ ಅಲ್ವಾ, ಯೇಸು ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ಎಂದು ಯೋಚನೆ ಮಾಡ್ತಾ ಇದ್ದೀರಾ? ರೈಟ್? ಭಯಪಡಬೇಡಿ. ಶರೀರ ರೂಪದಲ್ಲಿದ್ದ ಯೇಸು ಈ ಲೋಕದಲ್ಲಿ ಏನೆಲ್ಲ ಕಾರ್ಯ ಮಾಡಿದ್ರೋ, ಅವರು ಈಗ ಶರೀರದಲ್ಲಿ ಇಲ್ಲದಿದ್ದರೂ ನಮ್ಮ ಮಧ್ಯೆ ಅವರ ವಾಕ್ಯ ಯೇಸು ಮಾಡಿದ ಎಲ್ಲ ಕಾರ್ಯಗಳನ್ನು ಇಂದಿಗೂ ನಮ್ಮ ಮಧ್ಯದಲ್ಲಿ ಮಾಡಲು ಶಕ್ತಿಯುತವಾದ ವಚನವಾಗಿದೆ. ಆಮೆನ್. ಆದ ಕಾರಣ ವಾಕ್ಯವನ್ನು ನಂಬಿರಿ. ಈ ವಾಕ್ಯವನ್ನು ನಂಬಿದರೆ ಸತ್ತವರು ಜೀವ ಸ್ವರವನ್ನು ಕೇಳುವ ಕಾಲ ಬರುತ್ತದೆ. ಯಾರೆಲ್ಲ ಇದನ್ನು ಕೇಳುತ್ತಾರೋ ಅವರು ಬದುಕುವರು. ಆಮೆನ್. ಸೊ ಈ ವಾರ ಪೂರ್ತಿ ನಾವು ಸೌಖ್ಯಕ್ಕಾಗಿ, ಅಂದರೆ ಆಲಯ ಮತ್ತು ಶರೀರ, ಈ ಆಲಯವನ್ನು ಕೆಡವಿರಿ, 3 ದಿನದಲ್ಲಿ ಎಬ್ಬಿಸುವೆನು. ಯೇಸು ಹೇಳಿದ್ದು ತಮ್ಮ ದೇಹವೆಂಬ ಆಲಯವನ್ನು ಕುರಿತು. ಸಂತ ಪೌಲ ಹೇಳ್ತಾನೆ, ಯಾವುದು ಆ ಆಲಯ? ನಾವೇ ದೇವರ ಆಲಯ. ಪರಿಶುದ್ಧಾತ್ಮರು ನಮ್ಮ ಹೃದಯ ಎಂಬ ಗರ್ಭಗುಡಿಯಲ್ಲಿ ವಾಸಿಸುತ್ತಿದ್ದಾರೆ. ನಾವು ನಮ್ಮ ಸ್ವಂತ ಸೊತ್ತಲ್ಲ, ದೇವರ ರಕ್ತದಿಂದ ಕ್ರಯಕ್ಕೆ, ಯೇಸು ರಕ್ತದಿಂದ ಕ್ರಯಕ್ಕೆ ಕೊಳ್ಳಲ್ಪಟ್ಟಿದ್ದೇವೆ. ಆದ ಕಾರಣ ರೋಗಕ್ಕೆ ಈ ಶರೀರ ಸಾಕ್ಷಿಯಾಗಿರಬಾರದು, ಬಲಹೀನತೆಗೆ ಈ ಶರೀರ ಸಾಕ್ಷಿಯಾಗಿರಬಾರದು. ದೇವರ ಮಹಿಮೆಗೆ, ದೇವರ ಸೌಖ್ಯಕ್ಕೆ, ಯೆಹೋವ ರಾಫಾ, ನಾನೇ ಆರೋಗ್ಯದಾಯಕ ಎಂದು ನುಡಿದಿರುವ ಯೇಸುವಿನ ಸೌಖ್ಯದ ಶಕ್ತಿಗೆ ಈ ಶರೀರ ಸಾಕ್ಷಿಯಾಗಿರುವಂತೆ ದೇವರ ಮಹಿಮೆ ನಮ್ಮ ದೇಹಾತ್ಮಗಳಲ್ಲಿ ಅಭಿಷೇಕವಾಗಿ ಕಾರ್ಯ ಮಾಡಲಿ. ಆಮೆನ್. ಬನ್ನಿ ಈ ದಿನದ ಜೀವಸ್ವರಕ್ಕೆ ಹೋಗೋಣ. ಇದು ನೆನ್ನೆ ಈ ಪಾಯಿಂಟ್ ಹೇಳಬೇಕು ಅಂತ ಇತ್ತು, ಯಾಕಂದರೆ ಶತ್ರುಗಳು ನಂಬಿದರು ಅಂತ.
ಶಿಷ್ಯರು ನಂಬದೇ ಇದ್ರು ಶತ್ರುಗಳು ನಂಬ್ತಾರೆ. ಇವತ್ತು ಅನ್ಯ ಜನರು ಈಸಿಯಾಗಿ ನಂಬ್ತಾರೆ. ಆದರೆ ಕ್ರೈಸ್ತರಾದ ನಾವು ಇದರ ಶಕ್ತಿ ಮಹಿಮೆಯನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಪ್ರೈಸ್ ದ ಲಾರ್ಡ್. ಅದರ ಪರಿಪೂರ್ಣ ಆಶೀರ್ವಾದವನ್ನು ನಾವು ಹೊಂದಿಕೊಳ್ಳಬೇಕಾಗಿದೆ. ಓಕೆ, 2 ಅರಸರುಗಳ ಗ್ರಂಥ 20ನೇ ಅಧ್ಯಾಯ. ಇದರ ಟೈಟಲ್ ನೋಡುವುದಾದರೆ ಹಿಜ್ಕೀಯನ ರೋಗ ನಿವಾರಣೆ. ಆ ದಿನಗಳಲ್ಲಿ ಹಿಜ್ಕೀಯನು ಮಾರಕ ರೋಗದಿಂದ ನರಳುತ್ತಿದ್ದನು. ಹಿಜ್ಕೀಯ ಎಂಬ ಅರಸ ಮಾರಕವಾದ ರೋಗದಿಂದ ನರಳುತ್ತಿದ್ದ. ಮಾರಕ ರೋಗ ಅಂದ್ರೇನು? ಮರಣಕರವಾದ ರೋಗ. ಈಗ ನೋಡಿ, ಕ್ಯಾನ್ಸರ್ ಅಂದರೆ ಜನ ಭಯಭ್ರಾಂತರಾಗುತ್ತಾರೆ. ಇವರು ಬದುಕಲು ಸಾಧ್ಯವೇ ಇಲ್ಲ, ಕ್ಯಾನ್ಸರ್ ಬಂದರೆ ಆ ವ್ಯಕ್ತಿ ಸಾಯ್ತಾನೆ ಅಂತ. ಆದರೆ ಮರಣಕರವಾದ ರೋಗದಿಂದ ನರಳುತ್ತಿರುವ ಶರೀರದಲ್ಲಿಯೂ ಸಹ ಪ್ರಭು ಯೇಸು ಅದನ್ನು ಮತ್ತೆ ಹೊಸದಾಗಿ ಕಟ್ಟಿ ಎಬ್ಬಿಸಲು ಶಕ್ತರಾಗಿದ್ದಾರೆ. ನನ್ನ ಯೇಸು ನನ್ನ ರಕ್ಷಕ ಎಲ್ಲವನ್ನು ಹೊಸದಾಗಿ ಸೃಷ್ಟಿ ಮಾಡಲು ಶಕ್ತ ದೇವರಾಗಿದ್ದಾರೆ. ಆಮೆನ್. ಆಗ ಆಮೋಚನ ಮಗನು ಪ್ರವಾದಿಯೂ ಆದ ಯೆಶಾಯನು ಅವನ ಬಳಿಗೆ ಬಂದು, ಪ್ರವಾದಿ ಬರ್ತಾ ಇದ್ದಾನೆ, ಸ್ವತಃ ದೇವರ ಸಂದೇಶವನ್ನು ಹೊತ್ತುಕೊಂಡು, ನಿನ್ನ ಸಂಸಾರದ ವಿಷಯವಾಗಿ ವ್ಯವಸ್ಥೆ ಮಾಡು, ಏಕೆಂದರೆ ನೀನು ಉಳಿಯುವ ಆಗಿಲ್ಲ, ಸಾಯಬೇಕಾಗಿದೆ ಎಂಬುದಾಗಿ ಸರ್ವೇಶ್ವರ ಹೇಳಿದ್ದಾರೆ. ಯಾರು ಹೇಳಿದ ಮಾತು? ನೀನು ಸಾಯಬೇಕಾಗಿದೆ ಎಂದು ದೇವರೇ ಹೇಳಿರುವ ಮಾತು. ಯಾರು ಬಂದು ಹೇಳ್ತಾ ಇದ್ದಾರೆ? ಪ್ರಾಫೆಟ್, ದ ಪ್ರವಾದಿ ಬಂದು ಹೇಳ್ತಾ ಇದ್ದಾನೆ. ಇವತ್ತು ನಿಮಗೆ ಡಾಕ್ಟರ್ ಹೇಳಿರಬಹುದು, ಅಥವಾ ನೆರೆಹೊರೆಯವರು ಹೇಳ್ತಾ ಇರ್ಬೋದು, ಅಯ್ಯೋ ಆಕೆಗೆ ಕಿಡ್ನಿ ಫೇಲ್ಯೂರ್ ಅಂತೆ, ಅಯ್ಯೋ ಅವ್ರಿಗೆ ಕ್ಯಾನ್ಸರ್ ಬಂದ್ಬಿಟ್ಟಿದೆಯಂತೆ, ಅಯ್ಯೋ ಅವ್ರಿಗೆ ಅದು ಬಂದ್ಬಿಟ್ಟಿದೆ ಅಂತೆ, ಇನ್ನು ಬದುಕೋ ಆಗಿ ಇಲ್ಲ ಬಿಡಿ, ಇನ್ನು 3 ತಿಂಗಳು 6 ತಿಂಗಳು ಅಂತ. ನೀವು ಅವರ ಮಾತಿಗೆ ಕಿವಿಗೊಡಬೇಡಿ. ನಿಮ್ಮ ಕಿವಿಗಳು, ನಿಮ್ಮ ಮನಸ್ಸು ದೇವರ ವಾಕ್ಯದಲ್ಲಿ ವಿಶ್ವಾಸವಿಡಿ. ಎಲ್ಲ ರಿಪೋರ್ಟ್ಸ್ ನಿಮ್ಮ ಕಣ್ಣು ಮುಂದೆ ಇದ್ದರೂ, ಡಾಕ್ಟರ್ ಹೇಳಿದ ಮಾತು ನಿಮ್ಮ ಕಿವಿಗೆ ಬಿದ್ದರೂ, ದೇವಾ ನೀನು ಏನು ಹೇಳುತ್ತಿ, ನನ್ನ ಕುರಿತು ನಿನ್ನ ಅಭಿಪ್ರಾಯ ಏನು ಎಂದು ದೇವರ ಕಡೆಗೆ ನಮ್ಮ ಕರಗಳನ್ನು ಎತ್ತೋಣ. ಓಕೆ, ಇಲ್ಲಿ ಹಿಜ್ಕೀಯ ರಾಜ ಅದನ್ನೇ ಮಾಡ್ತಾನೆ. ಇದನ್ನು ಕೇಳಿದೊಡನೆ ಹಿಜ್ಕೀಯನು ಮುಖವನ್ನು ಗೋಡೆಯ ಕಡೆಗೆ ತಿರುಗಿಸಿ, ಸರ್ವೇಶ್ವರ, ನಾನು ಶ್ರದ್ಧೆಯಿಂದಲೂ ಪ್ರಾಮಾಣಿಕತೆಯಿಂದಲೂ ನಡೆದುಕೊಂಡಿದ್ದೇನೆ, ನಿಮ್ಮ ದೃಷ್ಟಿಯಲ್ಲಿ ಒಳ್ಳೆಯವನಾಗಿದ್ದುದನ್ನು ನೆನಪಿಗೆ ತಂದುಕೊಳ್ಳಿ ಎಂದು ಬಹಳವಾಗಿ ಕಣ್ಣೀರಿಡುತ್ತಾ ಪ್ರಾರ್ಥಿಸಿದನು. ಬಹಳವಾಗಿ ಕಣ್ಣೀರಿಡುತ್ತಾ ಪ್ರಾರ್ಥಿಸಿದನು. ಇಂದು ರೋಗಾವಸ್ಥೆಯಲ್ಲಿ ನೀವು ನರಳುತ್ತಿದ್ದೀರೋ, ಭಯಪಡಬೇಡಿ, ಪ್ರಾರ್ಥನೆ ಮಾಡಿ. ಕಳ್ಳನು ಬರುವುದು ಕಳ್ಳತನ ಮಾಡಲು, ಕೊಲೆ ಮಾಡಲು, ನಾಶ ಮಾಡಲು. ಯಾವುದನ್ನ? ದೇವರ ಆಲಯವಾಗಿರುವ ಈ ಶರೀರವನ್ನ ಸೈತಾನ ಟಾರ್ಗೆಟ್ ಮಾಡ್ತಾನೆ. ದೇವರ ಆಲಯವಾಗಿರುವ ಈ ಶರೀರವನ್ನ, ದೇವರ ಕೆಲಸ ಈ ಶರೀರದ ಮೂಲಕ ನಡೆಯಬೇಕಾಗಿದೆ. ಈ ಲೋಕದಲ್ಲಿ ದೇವರ ಪ್ರತಿನಿಧಿಯಾಗಿ ನಾವು ಜೀವಿಸಬೇಕಾಗಿದೆ. ಕಳ್ಳ ಬರುವುದು ಕಳ್ಳತನ ಮಾಡಲು, ಕೊಲೆ ಮಾಡಲು, ನಾಶ ಮಾಡಲು. ಆದರೆ ನಾನು ಬಂದದ್ದು ಜೀವ ನೀಡಲು, ಯಥೇಚ್ಛವಾಗಿ. ಯೇಸು ಬಂದದ್ದು, ಯೇಸು ಈ ವಾಕ್ಯವನ್ನು ನಮಗೆ ಕಳುಹಿಸಿಕೊಡುತ್ತಿರುವುದು ಅವರ ಪೂರ್ಣ ಜೀವವನ್ನು ನಮ್ಮ ಶರೀರದಲ್ಲಿ ನಾವು ಅನುಭವಿಸುವುದಕ್ಕಾಗಿ. ಪ್ರೈಸ್ ದ ಲಾರ್ಡ್. ಹಿಜ್ಕೀಯ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡುತ್ತಾನೆ. ಇವತ್ತು ನಾವು ಸಹ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಈ ವಚನ ಶುಶ್ರೂಷೆಯ ಮೂಲಕ. ದೇವಾ, ಎಲ್ಲ ರೋಗಿಗಳ ಮೇಲೆ ಕರುಣೆ ತೋರು. ನಿನ್ನ ವಾಕ್ಯವನ್ನು ನಾವು ನಂಬುತ್ತೇವೆ. ನಿನ್ನ ವಾಕ್ಯ ಭೂಮಿ ಆಕಾಶ ಅಳಿದು ಹೋದರೂ ನನ್ನ ವಾಕ್ಯ ನೆರವೇರಿಯೇ ತೀರುತ್ತದೆ. ನಮ್ಮ ವಿಶ್ವಾಸಕ್ಕೆ ಆಧಾರ ನಿನ್ನ ವಾಕ್ಯವೇ ಆಗಿದೆ. ಯೆಶಾಯನು ಅರಮನೆಯ ಮಧ್ಯ ಪ್ರಾಕಾರವನ್ನು ದಾಟುವುದಕ್ಕೆ ಮೊದಲೇ ಸರ್ವೇಶ್ವರ ಅವನಿಗೆ, ನೀನು ಹಿಂದಿರುಗಿ ಹೋಗು. ನೋಡಿ, ಪ್ರವಾದಿ ಯೆಶಾಯ ಇನ್ನೂ ಅರಮನೆಯ ದ್ವಾರದಿಂದ ಹೊರಗಡೆ ಹೋಗಿಲ್ಲ. ಗೋ ಬ್ಯಾಕ್, ಮತ್ತೆ ಹಿಂದಿರುಗಿ ಹೋಗು. ಅಂದರೇನು? ನಿನ್ನ ಹಳೆಯ ಪ್ರವಾದನೆಯನ್ನ ಬಿಟ್ಟು ಹೊಸ ಪ್ರವಾದನೆ ದೇವರು ನಮಗೆ ಕೊಡಲಿದ್ದಾರೆ. ಪ್ರೈಸ್ ದ ಲಾರ್ಡ್. ಅನೇಕರು ಸ್ಕ್ಯಾನಿಂಗ್ ರಿಪೋರ್ಟ್ ಒಂದು ಬಂದಿರುತ್ತೆ, ಧ್ಯಾನಕೂಟಗಳಲ್ಲಿ ಬಂದು ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಿರ್ತಾರೆ. ಇಲ್ಲಿ ಪ್ರಾರ್ಥನೆ ಮಾಡಿ ಆರಾಧನೆಯ ಸೌಖ್ಯದ ಆರಾಧನೆಯಲ್ಲಿ ಭಾಗವಹಿಸಿ ಅವರು ಹಿಂದಿರುಗಿ ಮತ್ತೆ ವೈದ್ಯರ ಬಳಿ ಹೋಗುವಾಗ ಅದ್ಭುತಕರವಾದ ಬಿಡುಗಡೆ. ಡಾಕ್ಟರ್ಸ್ ಹೇಳ್ತಾರೆ, ನಿನ್ನ ಕಿಡ್ನಿ ಹೊಸದಾಗಿದೆ, ನಿನ್ನ ಕಿಡ್ನಿಗೆ ತೊಂದರೆ ಇಲ್ಲ, ಸಮಾಧಾನದಿಂದ ಹೋಗು ಎಂಬುದಾಗಿ. ಅನೇಕ ಸಾಕ್ಷಿಗಳನ್ನು ನಾವು ಧ್ಯಾನಕೂಟಗಳಲ್ಲಿ ಕಣ್ಣಾರೆ ನೋಡಿದ್ದೇವೆ, ಕಿವಿಯಾರೆ ಕೇಳಿಸಿಕೊಂಡಿದ್ದೇವೆ. ಮಾತ್ರವಲ್ಲ, ನನ್ನ ಜೀವನದಲ್ಲಿ, ನನ್ನ ಶರೀರದಲ್ಲಿ ನಾನು ಅನುಭವಿಸಿ
ದೇವರ ಮಹಿಮೆಗೆ ಸಾಕ್ಷಿಯಾಗಿ ನಿಮ್ಮ ಮುಂದೆ ನಿಂತು ಇಷ್ಟು ಭರವಸೆಯಿಂದ ಹೇಳ್ತಾ ಇದ್ದೇನೆ. ಕಾರಣ, ನನಗೆ ಮಾಡಿದ ದೇವರು, ನನ್ನ ಶರೀರದಲ್ಲಿ ಮಾಡಿದ ಅದ್ಭುತ ನಿಮ್ಮೊಬ್ಬೊಬ್ಬರ ಜೀವನದಲ್ಲಿ, ನಿಮ್ಮ ಶರೀರದಲ್ಲಿ ಮಾಡಲು ಶಕ್ತರಾಗಿದ್ದಾರೆ. ನಮ್ಮನ್ನು ಕರೆದ ದೇವರು ನಂಬಿಗಸ್ತ ದೇವರಾಗಿದ್ದಾರೆ. ಪ್ರೇಸ್ ದ ಲಾರ್ಡ್. ಅವನು ಹಿಂದಿರುಗಿ ಹೋಗಿ ನನ್ನ ಪ್ರಜೆಗಳ ಒಡೆಯನಾಗಿರುವ ಹಿಜ್ಕೀಯನಿಗೆ, ನೋಡಿ ದೇವರು ಹೇಳ್ತಾರೆ, ನನ್ನ ಪ್ರಜೆಗಳ ಒಡೆಯ. ಓಕೆ, ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ನೋಡಿದ್ದೇನೆ. ನೀನು ಗುಣ ಹೊಂದಿ 3ನೆಯ ದಿನ ಆಲಯಕ್ಕೆ ಬರುವೆ. ಅದಲ್ಲದೆ ನೀನು ಗುಣ ಹೊಂದಿ 3ನೆಯ ದಿನ ಆಲಯಕ್ಕೆ, 3 ದಿನ ಟೈಮ್. ಅವನ ಮರಣಕರವಾದ ರೋಗ, ಔಷಧಿ ತಗೋಬೇಕಾದ್ರೆ ಕ್ಯಾನ್ಸರ್ ಪೇಷಂಟ್ಗಳಿಗೆ ಕೀಮೋ ಮಾಡು, ಏನೇನೇನೋ ಬಯಾಪ್ಸಿ ಮಾಡು, ವಗೈರೆ ಮಾಡು. ಆದರೆ ದೇವರ ಕರುಣೆ, ದೇವರ ಕಣ್ಗಳು ನಮ್ಮ ಕಡೆ ಚಾಚಲ್ಪಟ್ಟರೆ 3 ದಿನ ನೀನು ನಿನ್ನ ಮರಣಕರವಾದ ರೋಗದಿಂದ ಗುಣ ಹೊಂದಿ 3ನೆಯ ದಿನ ನನ್ನ ಆಲಯಕ್ಕೆ ನೀನು ಬರುವೆ. ಇವತ್ತು ಯಾರೆಲ್ಲ ಮರಣಕರವಾದ ರೋಗದಿಂದ ಹಾಸಿಗೆ ಪೀಡಿತರಾಗಿ ನರಳಾಡುತ್ತಿದ್ದೀರೋ, ದೇವರ ಆಲಯಕ್ಕೆ ಸಹ ಹೋಗಲು ನನ್ನಿಂದ ಸಾಧ್ಯವಾಗುತ್ತಿಲ್ಲವಲ್ಲ ಎಂದು ಕೊರಗುತ್ತಿದ್ದೀರೋ, ಭಯಪಡಬೇಡಿ. ದೇವಾ, ನಾನು ನಿನ್ನ ಆಲಯಕ್ಕೆ ಬರಬೇಕು, ನಿನ್ನನ್ನು ಸ್ತುತಿಸಿ ಮಹಿಮೆಪಡಿಸಿ ಕೊಂಡಾಡಬೇಕು. ನಿನ್ನ ಆಲಯಕ್ಕೆ ಬರುವ ಕೃಪೆ ನನಗೆ ನೀಡು. ದೇವರ ಕೃಪೆ ಇಲ್ಲದೆ ದೇವರ ಪ್ರಸನ್ನತೆಗೆ, ದೇವರ ಆಲಯಕ್ಕೆ ಬರಲು ಸಾಧ್ಯವಿಲ್ಲ. ನಿನ್ನ ಕೃಪೆ, ನಿನ್ನ ಕರುಣೆ ನನ್ನ ಮೇಲೆ ಸುರಿಸು ಎಂದು ಪ್ರಾರ್ಥಿಸೋಣ. ಅದ್ಭುತಕರವಾದ ಅನುಭವ ಹಿಜ್ಕೀಯನದು. ನೀನು ಗುಣ ಹೊಂದಿ 3ನೆಯ ದಿನ ನನ್ನ ಆಲಯಕ್ಕೆ ಬರುವೆ. ಅದಲ್ಲದೆ ಬರೀ ಸೌಖ್ಯ ಮಾತ್ರ ಕೊಡುವ ದೇವರಲ್ಲ, 15 ವರ್ಷಗಳನ್ನು ಕೂಡಿಸುತ್ತೇನೆ. ನಮ್ಮ ಆಯುಷ್ಕಾಲವನ್ನು ಹೆಚ್ಚಿಸಲು ಅಧಿಕಾರವುಳ್ಳ ದೇವರು. ನಮ್ಮ ಆಯುಷ್ಕಾಲವನ್ನು ಹೆಚ್ಚಿಸಲು ಅಧಿಕಾರವುಳ್ಳ ದೇವರು. ಮರಣಕ್ಕೂ ಜೀವಕ್ಕೂ ಅಧಿಕಾರವನ್ನು ಪಡೆದುಕೊಂಡಿರುವ ದೇವರು. ಮರಣ ಲೋಕದ ಬೀಗದ ಕೈಗಳು ನನ್ನ ವಶದಲ್ಲಿವೆ. ದೇವರ ಅನುಮತಿ ಇಲ್ಲದೆ ಮರಣ ನಮ್ಮ ಸಮೀಪಕ್ಕೂ ಬಾರದು. ಭಯಪಡಬೇಡಿ. 15 ವರ್ಷ ಆಯುಷ್ಯಕ್ಕೆ ಸೇರಿಸಿಕೊಟ್ಟರು, ಎಕ್ಸ್ಟೆನ್ಷನ್. ನಿನ್ನನ್ನು ಈ ಪಟ್ಟಣವನ್ನು ಅಸೀರಿಯರ ಅರಸನ ಕೈಗೆ ಬೀಳದಂತೆ ತಪ್ಪಿಸುವೆನು. ಶತ್ರುವಿನ ಕೈಗೆ ನೀನು ಸಿಕ್ಕಿ ಬೀಳದಂತೆ, ಮಾರಕವಾದ ರೋಗ ರುಜಿನದ ದುರಾತ್ಮಗಳಿಗೆ, ವಿಷ ವೈರಸ್ಗಳಿಗೆ, ಡಾಕ್ಟರ್ಸ್ ಕೈಗೆ ಅಂತ ಹೇಳಲ್ಲ ನಾನು, ಬೇಕಾದ್ರೆ ಈ IC ಯೂನಿಟಲ್ಲಿರುವ ಒಂದು ದುರವಸ್ಥೆಗೆ, ಅದು ನನಗೆ ಇಷ್ಟ. ಈ ICUನಲ್ಲಿ ಹೋಗಿ ನೋಡಿದ್ರೆ ಪಾಪ ರೋಗಿಗಳ ಅವಸ್ಥೆ. ಮೈ ಮೇಲೆ ಒಂದು ಬಟ್ಟೆ ಇರೋದಿಲ್ಲ, ಬೆಡ್ಶೀಟ್ ಹಾಕಿರ್ತಾರೆ, ಈ ಶರೀರವಿಡೀ ಟ್ಯೂಬ್ಸು, ಕಾನ್ಷಿಯಸ್ ಇರೋದಿಲ್ಲ, ಮೂಗಲ್ಲಿ ಪೈಪು, ಬಾಯಲ್ಲಿ ಪೈಪು. ಇದು ಶತ್ರುಗಳ ಕೈಗೆ ಒಪ್ಪಿಸುವಂಥದ್ದು. ಯಾರದು ಸಂಸೋನ ಹೇಳ್ತಾನೆ, ಸುನ್ನತಿ ಇಲ್ಲದವರ ಕೈಗೆ ಸಿಕ್ಕಿಬಿದ್ದು ನಾನೇಕೆ ಸಾಯಬೇಕು ದೇವಾ? ಸುನ್ನತಿ ಇಲ್ಲದವರ ಕೈಗೆ ಸಿಕ್ಕಿಬಿದ್ದು ನಾನೇಕೆ ಸಾಯಬೇಕು? ಒಂದು ಕತ್ತೆ ದವಡೆ ಎಲುಬಿನಿಂದ 1000 ಜನ ಫಿಲಿಸ್ಟಿಯರನ್ನು ನಾಶ ಮಾಡಿದ ಸಂಸೋನ. ಅದಾದ ನಂತರ ನೀರು ಸಿಗದೆ ದಾಹದಿಂದ ಬಳಲಿ ಹೋಗುತ್ತಾನೆ, ಅವನ ಶರೀರ ಬಳಲಿ ಹೋಗುತ್ತದೆ. ಹಾಗೆ ಹೇಳ್ತಾನೆ, ಇಷ್ಟು ನಾನು ನಾಶ ಮಾಡಿದೆ, ಆದರೆ ಈಗ ನಾನು ಯಾರ ಕೈಗೆ ಸಿಕ್ಕಿ ಬೀಳ್ತಾನೆ? ಸುನ್ನತಿ ಇಲ್ಲದವರ ಕೈಗೆ, ಅನ್ಯ ಜನರ ಕೈಗೆ ನಾನು ಸಿಕ್ಕಿ ಬೀಳಬಾರದು. ತತ್ಕ್ಷಣವೇ ಅವನ ಪ್ರಾರ್ಥನೆಯನ್ನು ಆಲಿಸಿದ ದೇವರು, ಏನ್ ಹಖೋರೆ, ಅಲ್ಲಿಯೇ ಒಂದು ಬುಗ್ಗೆ ತೆರೆದಿರುವುದು ಕಂಡು ಬರುತ್ತದೆ. ನೀರನ್ನು ಕುಡಿದು ದಾಹವನ್ನು ತಣಿಸಿಕೊಳ್ಳುತ್ತಾನೆ. ಜೀವ ಜಲ ಅವನಿಗೆ ಹೊಸ ಜೀವವನ್ನು, ಚೈತನ್ಯವನ್ನು ತಂದುಕೊಡುತ್ತದೆ. ಇದರ ಕಂಟಿನ್ಯೂಯೇಷನ್ ನಾಳೆ ಮಾಡುವ. ನಾಳೆ ಎಪಿಸೋಡ್ ನಾಳೆಯ ಒಂದು ಜೀವಸ್ವರವನ್ನು ಮಿಸ್ ಮಾಡದೆ ನೋಡಿ, ಕಾದಿರಿ. ಕರ್ತರಾದ ಯೇಸುವೆ, ಈ ಸಮಯದಲ್ಲಿ ಜೀವಸ್ವರವನ್ನು ಆಲಿಸಿದ ಪ್ರತಿಯೊಬ್ಬ ಸಹೋದರ ಸಹೋದರಿ ಅವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಮರಣಕರವಾದ ರೋಗದಿಂದ ನರಳುತ್ತಿದ್ದ ಹಿಜ್ಕೀಯ, ಸ್ವತಃ ಪ್ರವಾದಿ ಯೆಶಾಯನು ನೀನು ಸಾಯುವ ಸ್ಥಿತಿಯಲ್ಲಿದ್ದಿ, ನಿನ್ನ ಸಂಸಾರವನ್ನು ಸರಿಪಡಿಸು ಎಂದು ಬಂದರೂ ಸಹ ಅವನು ಪ್ರವಾದಿಯ ಮಾತುಗಳಿಗೆ ಧೃತಿಗೆಡದೆ ಸರ್ವೇಶ್ವರನ ಕಡೆಗೆ ತಿರುಗಿಕೊಂಡ. ಇವತ್ತು ವೈದ್ಯರ ಮಾತುಗಳು, ಸ್ಕ್ಯಾನ್ ರಿಪೋರ್ಟು, MRI ರಿಪೋರ್ಟು, ಇವುಗಳಿಂದ ನೀವು ಭಯಭ್ರಾಂತರಾಗಬೇಡಿ. ಅವೆಲ್ಲವನ್ನು ಕ್ಷಣ ಮಾತ್ರದಲ್ಲಿ ಬದಲಾಯಿಸಲು ಶಕ್ತನಾದ ದೇವರು. ಪ್ರಕಟಣಾ ಗ್ರಂಥ 21 ವಚನ 4ರಲ್ಲಿ, ಇಗೋ ನಾನು ಎಲ್ಲವನ್ನು ಹೊಸದಾಗಿ ಮಾರ್ಪಡಿಸುತ್ತೇನೆ.
ಯಾರಾದರೂ ಯೇಸು ಕ್ರಿಸ್ತರೊಡನೆ ಒಂದಾದರೆ ಅವನು ಹೊಸ ಸೃಷ್ಟಿಯಾಗುತ್ತಾನೆ. ಹಳೆಯದೆಲ್ಲ ನಶಿಸಿ ಹೋಗುತ್ತದೆ, ಹೊಸದಿದೋ ಜನ್ಮ ತಳೆಯುತ್ತದೆ. ಹಿಜ್ಕೀಯನ ಆ ರೋಗಗ್ರಸ್ತವಾದ ಅಂಗ, ಹಳೆಯ ಅಂಗ ನಿಷ್ಕ್ರಿಯವಾಗಿ ಅಲ್ಲಿ ಹೊಸ ಅಂಗ ಸೃಷ್ಟಿಯಾಗಿ ಅವನ ಆಯುಷ್ಕಾಲಕ್ಕೆ 15 ವರ್ಷಗಳು ಸೇರಿಸಲ್ಪಟ್ಟ ರೀತಿಯಲ್ಲಿ ಈ ಸಮಯದಲ್ಲಿ ಯಾರೆಲ್ಲ ಮರಣಕರವಾದ ರೋಗದ ಭಯಭೀತಿಯಿಂದ ನರಳುತ್ತಿದ್ದಾರೋ ಅವರೆಲ್ಲರಲ್ಲಿ ಈ ವಚನ ಜೀವವೂ ಶಕ್ತಿಯೂ ಅಭಿಷೇಕವೂ ಸೌಖ್ಯವಾಗಿ ಪ್ರವರ್ಧಿಸಲಿ. ನನ್ನ ವಾಕ್ಯವನ್ನು ಕಳುಹಿಸಿ ಅವರನ್ನು ಗುಣಪಡಿಸಿದನು. ಕೀರ್ತನೆ 107 ವಚನ 20ರಂತೆ ಈ ವಾಕ್ಯ ಅವರಿಗೆ ಪರಿಪೂರ್ಣವಾದ ಸೌಖ್ಯವನ್ನು ಬಿಡುಗಡೆಯನ್ನು ಅನುಗ್ರಹಿಸಲಿ. ಯೇಸುವಿನ ಗಾಯಗಳಿಂದ ನನಗೆ ಗುಣವಾಗಿದೆ. ನನ್ನ ಶರೀರದಲ್ಲಿ ನಾನು ಪಡಬೇಕಾದ ಬಾಧೆಗಳು, ಹಿಂಸೆಗಳನ್ನು ನನಗಾಗಿ ನನ್ನ ಯೇಸು ಅವರ ಶರೀರ ಜಜ್ಜಲ್ಪಟ್ಟಿತು, ರಕ್ತ ಧಾರಾಕಾರವಾಗಿ ಸುರಿಸಲಾಯಿತು. ನನ್ನ ಶಿಕ್ಷೆ, ನನ್ನ ರೋಗ ಬಾಧೆಗಳನ್ನು ಯೇಸು ಸಹಿಸಿಕೊಂಡಿದ್ದಾರೆ. ನನ್ನ ರೋಗಕ್ಕೆ, ನನ್ನ ಪಾಪಕ್ಕೆ ಶಿಕ್ಷೆ ಯೇಸು ಹೊತ್ತುಕೊಂಡಿರುವ ಕಾರಣ ಯೇಸುವಿನ ಗಾಯಗಳಿಂದ ನನಗೆ ಗುಣವಾಗಿದೆ. ಯೇಸುವಿನ ಬಾಸುಂಡೆಗಳಿಂದ ನಾನು ಪೂರ್ಣ ಸೌಖ್ಯವನ್ನು ಪಡೆದುಕೊಂಡಿದ್ದೇನೆ. ನಾನು, ನನ್ನ ಶರೀರ ದೇವರ ಮಹಿಮೆ ಪ್ರತಿಬಿಂಬಿಸುವ ಅದ್ಭುತ ಸಂಕೇತವಾಗಿ ಮಾರ್ಪಡಿಸುವಂತೆ ಪ್ರಭು ಯೇಸುವಿನ ನಾಮದಲ್ಲಿ ಎಲ್ಲ ರೋಗಿಗಳ ಸಂರಕ್ಷಣೆ, ಮಾರಕವಾದ ರೋಗಗಳು ಯೇಸುವಿನ ನಾಮದಲ್ಲಿ ಗುಣವಾಗಲಿ. ಹಾಸಿಗೆ ಪೀಡಿತ ರೋಗಿಗಳು ಯೇಸುವಿನ ನಾಮದಲ್ಲಿ ಎದ್ದು ನಡೆದಾಡಲಿ. ಯೇಸುವಿನ ನಾಮಕ್ಕೆ ಸಾಕ್ಷಿಯಾಗಿ ಅವರು ನಿಂತು ಯೇಸು ನಾಮ ಮಹಿಮೆ ಪಡಿಸುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ನಿಮ್ಮ ಕಣ್ಣ ಮುಂದೆ ಏನೇನೋ ರಿಪೋರ್ಟ್ಸ್ ಇರ್ಬೋದು, MRI, ಸ್ಕ್ಯಾನಿಂಗ್, ಡಾಕ್ಟರ್ ಮಾತು, ಅದೆಲ್ಲ ಪಕ್ಕಕ್ಕಿಡಿ. ಅದೆಲ್ಲ ಬಿಟ್ಟು ಸರ್ವೇಶ್ವರನ ಕಡೆ ತಿರುಗಿಕೊಳ್ಳಿರಿ. ಹಿಜ್ಕೀಯನ ರೀತಿಯಲ್ಲಿ ಹಿಜ್ಕೀಯನ ಇಗೋ ನಿನ್ನ ಕಣ್ಣೀರನ್ನು ನೋಡಿದ್ದೇನೆ, ನಿನ್ನ ಪ್ರಾರ್ಥನೆಯನ್ನು ಆಲಿಸಿದ್ದೇನೆ ಎಂದು ನುಡಿದ ದೇವರು, ತನ್ನ ಪ್ರವಾದನೆಯನ್ನೇ ಬದಲಾಯಿಸಿಕೊಂಡ ದೇವರು, ನಿಮ್ಮ ಎಲ್ಲ ಮೆಡಿಕಲ್ ರಿಪೋರ್ಟ್ಸ್ ಯೇಸು ನಾಮದಲ್ಲಿ ನಾರ್ಮಲ್ ಎಂದು ಆಗುತ್ತದೆ. ಅದಕ್ಕಿಂತ ಮಿಗಿಲಾಗಿ ನಿಮ್ಮ ಶರೀರದಲ್ಲಿ ಆ ಕೆಟ್ಟು ಹೋದ ಅಂಗಾಂಗಗಳು ಯೇಸು ನಾಮದಲ್ಲಿ ಹೊಸದಾಗಿ ಸೃಷ್ಟಿ ಮಾಡಲ್ಪಟ್ಟಿದೆ. ವಿಶ್ವಾಸಿಸಿ. ಥ್ಯಾಂಕ್ ಯು. ಈ ವಿಡಿಯೋ ಲಿಂಕನ್ನು ತಪ್ಪದೆ ಪರರಿಗೂ ಶೇರ್ ಮಾಡಿ. ಗಾಡ್ ಬ್ಲೆಸ್ ಯು.